ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನನ್ನ ತಾರಸಿ ತೋಟದಲ್ಲಿ ನಡೀತಾ ಇರುವಂಥ ಕೆಲಸನ ತೋರಿಸ್ತಾ ಹಾಗೆ ನಿಮಗೆ ಕೆಲವೊಂದು ಮಾಹಿತಿನೂ ಕೊಡ್ತೀನಿ. ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನ್ನ ಸಪೋರ್ಟ್ ಮಾಡಿ. ನಿಮಗೆ ಏನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಕೇಳಿ ಕಮೆಂಟ್ ಸೆಕ್ಷನ್ನಲ್ಲಿ, ನಾನು ನಿಮಗೆ ಆ ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ. ಈಗ ನೋಡಿ, ನನ್ನ ತಾರಸಿ ತೋಟದಲ್ಲಿ ನಾನು ಖಾಲಿಯಾಗಿರುವಂಥ ಪಾಟ್ಗಳನ್ನೆಲ್ಲ ನಾನು ಮಣ್ಣನ್ನು ತೆಗೆದುಬಿಟ್ಟು ಬಿಸಿಲಿಗೆ ಒಣಗಾಕಿಟ್ಟಿದ್ದೀನಿ. ಇದನ್ನು ಏನು ಮಾಡಬೇಕು ಅಂದರೆ ಆರಕ್ಕೆ ಬಿಡಬೇಕು. ಪೂರ್ತಿಯಾಗಿ ಮಣ್ಣು ಒಣಗಬೇಕು, ಅಂದರೆ ಮಾತ್ರ ರೀಚಾರ್ಜ್ ಆಗುತ್ತೆ. ಯಾಕಂದರೆ ಇಷ್ಟು ದಿನ ನೀವು ಮಳೆಯಲ್ಲಿ ಪಾಟ್ಗಳನ್ನು ಇಟ್ಟಿರೋದ್ರಿಂದ ಅದರಲ್ಲಿರುವಂಥ ಅಂಶ ಎಲ್ಲ ಏನು ಸತ್ವ ಇರುತ್ತೋ ಅದೆಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಈಗ ನೀವು ಮತ್ತೆ ವಾಪಸ್ ಅದೇ ಪಾಟ್ಗೆ ನೀವು ಹಾಗೇ ಗಿಡಗಳನ್ನು ಹಾಕಿದ್ರೆ ಗಿಡ ಬೆಳವಣಿಗೆ ಆಗಲ್ಲ. ಹಾಗಾಗಿ ನೀವು ಖಾಲಿಯಾದ ಪಾಟ್ಗಳನ್ನು ನೀವು ತೆಗೆದುಬಿಟ್ಟು ಈ ರೀತಿ ಬಿಸಿಲಿಗೆ ಒಣಗ ಹಾಕಿ ಅದಕ್ಕೆ ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡೇ ನೀವು ಗಿಡಗಳನ್ನು ನೆಡಬೇಕಾಗತ್ತೆ. ನೀವು ಬಿಸಿಲಿಗೆ ಆದಷ್ಟು ಒಣಗ ಹಾಕಿದ್ರೇ ಒಳ್ಳೆಯದು. ಅದರಲ್ಲಿ ಏನಾದರೂ ಈ ಮಳೆಗಾಲದಲ್ಲಿ ಕೆಲವೊಮ್ಮೆ ಫಂಗಸ್ ಬಂದಿರುತ್ತೆ ಮಣ್ಣಿಗೆ, ಅದು ಕೂಡ ಈ ಬಿಸಿಲಿಗೆ ಹಾಕೋದ್ರಿಂದ ಹೊರಟೋಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ಒಣಗೋದ್ಮೇಲೆ ಮಣ್ಣೆಲ್ಲ ಒಣಗುತ್ತಲ್ಲ, ಆವಾಗ ಇದಕ್ಕೆ ಎರೆಹುಳು ಗೊಬ್ಬರನೋ ಅಥವಾ ಕುರಿ ಗೊಬ್ಬರನೋ ಸಗಣಿ ಗೊಬ್ಬರನೋ ಏನಾದರೂ ಒಂದು ಮಿಕ್ಸ್ ಮಾಡಿ, ಹಾಗೆ ಇದಕ್ಕೆ ಬೇವಿನ ಹಿಂಡಿ ಇಲ್ಲ ಅಂದರೆ ನೀವು ಬೂದಿ ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಕೆಮಿಕಲ್ ಯೂಸ್ ಮಾಡ್ತೀನಿ ಅನ್ನೋದಾದರೆ ಟ್ರೈಕೋಡರ್ಮಾ ಅಂತ ಪೌಡ್ರ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ, ಪಾಟ್ಗಳನ್ನು ನಾನು ಬಿಸಿಲಿಗೆ ಇಟ್ಟಿದ್ದೀನಿ. ಈ ರೀತಿ ಪಾಟ್ಗಳನ್ನು ಬಿಸಿಲಿಗೆ ಇಟ್ಟರೆ ಅದರಲ್ಲಿ ಏನಾದ್ರು ಫಂಗಸ್ ಇದ್ದರೆ ಅದು ಕೂಡ ಹೊರಟೋಗುತ್ತೆ. ಇದಕ್ಕೆ ಆಮೇಲೆ ನೀವು ಮತ್ತೆ ಏನಾದರೂ ಗೊಬ್ಬರ ಸೇರಿಸೋದಾದರೆ ಗೊಬ್ಬರ ಸೇರಿಸ್ಕೊಳ್ಳಿ. ನೋಡಿ, ಇದು ನೆಕ್ಸ್ಟ್ ಡೇ. ಇದು ನಾನು ಕೆಲವೊಂದು ಗಿಡಗಳನ್ನು ರಿಪೋರ್ಟ್ ಕೂಡ ಮಾಡಿದ್ದೆ, ಅದು ವಿಡಿಯೋ ಮಿಸ್ ಆಗಿದೆ. ಬದನೆಕಾಯಿ ಗಿಡ 2 ರಿಪೋರ್ಟ್ ಮಾಡಿದ್ದೀನಿ. ನಾನು ನಿನ್ನೆ ಸಂಜೆ ಬಂದು ಎಲ್ಲ ಪಾಟ್ಗಳನ್ನು ಫಿಲ್ ಮಾಡಿದೆ. ನೋಡಿ, ಇದು ಫ್ರೂಟ್ ಕ್ರೇಟ್ ಬಾಸ್ಕೆಟಲ್ಲಿ ಮಣ್ಣನ್ನು ತೆಗೆದಿದ್ದೆ ನಾನು. ಇದರಲ್ಲಿ ಏನು ಮಾಡಿದ್ದೀನಿ, ಅರ್ಧಕ್ಕಿಂತ ಜಾಸ್ತಿ ಗಾರ್ಡನ್ ವೇಸ್ಟ್ ಇದೆ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಗಿಡ ಎಲ್ಲ ತೆಗ್ದಿರೋದನ್ನು, ಅದನ್ನೇ ನಾನು ಇದಕ್ಕೆ ಫಿಲ್ ಮಾಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಅದು ಅಲ್ಲೇ ಕಂಪೋಸ್ಟ್ ಆಗಿ ರೆಡಿ ಆಗುತ್ತೆ. ನಾನು ದೊಡ್ಡ ದೊಡ್ಡ ಪಾಟ್ಗಳನ್ನು ಇದೇ ರೀತಿಯಾಗಿ ಫಿಲ್ ಮಾಡೋದು. ಇದರಲ್ಲೂ ಕೂಡ ಅಷ್ಟೇ, ಗಾರ್ಡನ್ ವೇಸ್ಟು ಕೆಳಗಡೆ ಸ್ವಲ್ಪ ಮಣ್ಣು, ಆಮೇಲೆ ಗಾರ್ಡನ್ ವೇಸ್ಟು, ಆಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ಮುಚ್ಚಿದ್ದೀನಿ. ನಾನು ಅದಕ್ಕೆ ಗೊಬ್ಬರ ಎಲ್ಲ ಸೇರಿಸಿದ್ದೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. ನಾನು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಈ ಎಲ್ಲ ಪಾಟ್ಗಳಲ್ಲೂ ನಾನು ತುಂಬಿದ್ದೀನಿ. ನಾನು ಸಂಜೆ ಇದಿಷ್ಟು ಮಾಡೋಷ್ಟೊತ್ತಿಗೆ ಕತ್ಲಾಗಿಬಿಟ್ಟಿತ್ತು, ವಿಡಿಯೋ ಕೂಡ ಚೆನ್ನಾಗಿ ಬರಲಿಲ್ಲ. ಅದು ನೋಡಿ, ಇದರಲ್ಲಿ ಕಿಚನ್ ವೇಸ್ಟ್ ಇದೆ ಈ ಇದರಲ್ಲಿ. ಆಮೇಲೆ ಇನ್ನು ಉಳಿದಿದ್ದು ಮಣ್ಣನ್ನು ನಾನು ಏನು ಮಾಡಿದ್ದೀನಿ, ಈ ರೀತಿ ಪಾಟ್ಗಳು ನನ್ನ ಹತ್ರ ಏನು ಖಾಲಿ ಇತ್ತಲ್ಲ ಅದರಲ್ಲಿ ಎಲ್ಲ ಫಿಲ್ ಮಾಡಿಟ್ಟಿದ್ದೀನಿ. ಉಳಿದಿದ್ದನ್ನು ಚೀಲದಲ್ಲಿ ತುಂಬಿ ಇಟ್ಟಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಗಿಡಗಳನ್ನು ಹಾಕೋಣ ಅಂತ. ನನ್ನ ಹತ್ರ ಕೆಲವೊಂದು ಸಸಿಗಳಿದೆ ಈ ವಿಂಟರ್ ಸೀಸನ್ ಫ್ಲವರ್ಸಿಂದು, ಅದನ್ನು ಹಾಕ್ತೀನಿ ನಾನು. ಹಾಕಿದಾಗ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನೀವು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇದಕ್ಕೇನೆಂದರೆ, ನಾನು ಮಣ್ಣನ್ನು ಪೂರ್ತಿಯಾಗಿ ಡ್ರೈ ಮಾಡಿ ಸ್ವಲ್ಪ ಗೊಬ್ಬರ ಸೇರಿಸ್ಬಿಟ್ಟು ಫಿಲ್ ಮಾಡಿ ಇಟ್ಟಿದ್ದೀನಿ. ಈಗ ಇದಕ್ಕೆ ನೆಕ್ಸ್ಟ್ ಡೇ ನಾನು ಸಸಿನ ಇಡ್ತೀನಿ, ಆವಾಗ ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ನಾನು ನಿಮಗೆ ಸೇವಂತಿಗೆ ಗಿಡ ತೋರಿಸಿದ್ದೆ ನಾನು, ಹೂ ಎಲ್ಲ ಬಾಡೋಗಿದೆ ಅಂತ. ಅದನ್ನೆಲ್ಲನೂ ಹೂನ ತೆಗಿತಾ ಇದ್ದೀನಿ. ಈ ರೀತಿ ತೆಗಿತಾ ಇರಬೇಕು, ಇಲ್ಲಾಂದರೆ ಗಿಡ ಮೆಚೂರ್ ಆಗಿಬಿಡುತ್ತೆ. ಆಮೇಲೆ ಗಿಡ ಎಲ್ಲ ಒಣಗೋಗೋಕ್ಕೆ ಶುರು ಆಗುತ್ತೆ, ಮತ್ತು ಹೂಗಳನ್ನ ಕೊಡೋದಿಲ್ಲ, ಅದು ಬೇಗ ಹಾಳಾಗಿಬಿಡುತ್ತೆ. ಅದರದ್ದು ಎಲ್ಲ ಎನರ್ಜಿ ಗಿಡ ಒಣಗೋಗೋದ್ರಲ್ಲೇ ತೊಗೊಂಡ್ಬಿಡುತ್ತೆ. ಹಾಗಾಗಿ ನೀವು ಆದಷ್ಟು ಬಾಡಿದ ಹೂಗಳನ್ನೆಲ್ಲ ನೀವು ತೆಗೆದುಬಿಡಿ. ಈ ನೋಡಿ, ಇದಕ್ಕೆಲ್ಲದಕ್ಕೂ ನಾನು ಬಾಡಿದ ಹೂಗಳನ್ನೆಲ್ಲ ತೆಗ್ದಿದ್ದೀನಿ. ಇದನ್ನು ಮತ್ತೆ ರಿಪೋರ್ಟ್ ಮಾಡಲ್ಲ, ಯಾಕಂದರೆ ನಾನು ತೊಗೊಂಡು ಬಂದು ತುಂಬ ದಿನ ಆಗಿಲ್ಲ. ಇದರಲ್ಲಿ ಆಲ್ರೆಡಿ ಎಲ್ಲ ಇದೆ. ಒಣಗಿರೋ ಹೂಗಳನ್ನ ನಾನು ತೆಗಿತಾ ಇಲ್ಲ. ಇದ್ರದ್ದು ಕೇರ್ ಮತ್ತು ಟಿಪ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ, ಇದಕ್ಕೆ ಏನು ಆರೈಕೆ ಮಾಡಬೇಕು ಅಂತ. ಮತ್ತೆ ಏನಾದರೂ ನಿಮಗೆ ಯಾವುದ್ರ ಬಗ್ಗೆ ಆದರೂ ಮಾಹಿತಿ ಬೇಕಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.